ನಮಸ್ಕಾರ ಬಂಧುಗಳೇ, ಮಾಮಾಸ್ ಕೈರುಚಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ದಿನ ನಮ್ಮ ಜೊತೆಗೆ ಅನ್ನಪೂರ್ಣ ಅಂತ, ಅವರು ಮೂಲತಃ ಹೊಳೆನರಸೀಪುರದವರು. ಅವರ ತಂದೆ, ಅವ್ರ ತಾಯಿ, ಅವ್ರ ತಾತ ಅವರೆಲ್ಲ ಇವರು ಕೂಡ ಕಾಶಿನಲ್ಲೇ ಇದ್ದು ಕಾಶಿಯಿಂದನೇ ಇಲ್ಲಿಗೆ ಬಂದಿರೋದು. ಆ್ಯಂಡ್ ಇವರ ಮನೆಯವರು ಸತ್ಯನಾರಾಯಣ ಅಂತ, ಅವರ ಫ್ಯಾಮಿಲಿ ಆ್ಯನ್ಸಿಸ್ಟರ್ಸ್ ಎಲ್ಲ ಅವರು ತಲತಲಾಂತರದಿಂದ ಅವರ ವಂಶಸ್ಥರೆಲ್ಲ ಕಾಶಿಲಿ ಕ್ಷೇತ್ರ ಪುರೋಹಿತರಾಗಿ ಇದ್ದರು. ಇವಾಗ ನಮ್ಮ ನೇಬರ್ ಆಗಿ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಸೊ ನಮ್ಮ ಜೊತೆಗಿದ್ದಾರೆ. ಹಾಗೆ ಅಂತ ಹೇಳಿದ್ರೆ ಕನ್ನಡ ಬರಲ್ಲ ಅಂತ ಏನಲ್ಲ, ತುಂಬ ಚೆನ್ನಾಗಿ ಕನ್ನಡನೂ ಮಾತಾಡ್ತಾರೆ. ಸೊ ಇವತ್ತು ಅವರನ್ನು ನನ್ನ ಜೊತೆಗೆ ಸೇರಿಸ್ಕೊಂಡು ಇವತ್ತು ಒಂದು ಬದನೆಕಾಯಿ ಮತ್ತು ಮಾವಿನಕಾಯಿಯ ಗೊಜ್ಜನ್ನು ಮಾಡ್ತಾಯಿದ್ದೀವಿ. ಸೊ ಈ ಮಾವಿನಕಾಯಿ ಹಾಗೂ ಬದನೆಕಾಯಿ ಉಪಯೋಗಿಸಿ ಮಾಡಬೇಕಾದಂತಹ ಗೊಜ್ಜಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬದನೆಕಾಯಿ, ಮಾವಿನಕಾಯಿ, ಹುರಿಗಡಲೆ, ಕಾಯಿ ತುರಿ, ಹುಣಸೆ ಹಣ್ಣಿನ ರಸ, ಬೆಲ್ಲ, ಚಕ್ಕೆ, ಧನಿಯಾ ಪುಡಿ, ಟೊಮೆಟೊ ಹಣ್ಣು, ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಇಂಗು, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಎಣ್ಣೆ ಹಾಗೂ ಉಪ್ಪು. ನಾನು ಮೊದಲೇದಾಗಿ ಡ್ರೈ ಆಗಿರುವಂಥ ಎಲ್ಲ ಮಸಾಲೆ ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಸೊ ಅದರಿಂದ ನಾನು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ಇಲ್ಲಿ ಇದಕ್ಕೆ 1 ಬೌಲ್ನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಇಂಚಿನಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನ್ನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಖಾರಕ್ಕೆ ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್ ಮಾಡಿರೋಂಥ ಒಣಗಿರೋ ಮೆಣಸಿನ್ಕಾಯಿಗಳನ್ನು ಹಾಕೋತಾ ಇದ್ದೀನಿ. ಇದು ಖಾರನ ನಿಮಗೆ ಯಾವ ರೀತಿ ಬೇಕೋ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದ್ರ ಜೊತೆಗೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ತೊಗೋತಾ ಇದ್ದೀನಿ. ಇದು ಗೊಜ್ಜು ಸ್ವಲ್ಪ ಗಟ್ಟಿ ಬರಲಿ ಅಂತ ಹುರಿಗಡಲೆ ತೊಗೋತಾ ಇದ್ದೀನಿ. ಇದು ಒಂದು 2-3 ಸ್ಪೂನ್ನಷ್ಟು ತೊಗೊಳ್ತಾ ಇದ್ದೀನಿ. ಜೊತೆಗೆ ಒಂದು ಟೊಮೆಟೊ, ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲನೂ ನಾವು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಸೊ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ 1 ಸ್ಪೂನ್ನಷ್ಟು ಸಾಸಿವೆ, ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 1.5 ಹಾಕೋತಾ ಇದ್ದೀನಿ. ಸಾಸಿವೆ ಚಿಟ್ಗುಟ್ಟಿದ ಮೇಲೆ ಬದನೆಕಾಯಿ ಹಾಕೋತಾ ಇದ್ದೀನಿ ನಾನು. ಇಲ್ಲಿ ನಾವು ಗುಂಡು ಬದನೆಕಾಯಿ ತೊಗೊಂಡಿದ್ದೀವಿ. ಸೊ 1 ಬದನೆಕಾಯಿ ತೊಗೊಂಡಿದ್ದೀವಿ ಕ್ವಾಂಟಿಟಿಗೆ. 1 ಬದನೆಕಾಯಿ ಗುಂಡು ಬದನೆಕಾಯಿ ತೊಗೊಂಡಿರೋದು. ಬದನೆಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಚಿಕ್ಕ ಮಾವಿನಕಾಯಿ ತೊಗೊಂಡಿದ್ದೀವಿ. ಅದನ್ನು ಚಿಕ್ಕದಾಗಿ ಡೈಸ್ ಥರ ಕಟ್ ಮಾಡಿಕೊಂಡು ತೊಗೊಂಡಿರೋದು. ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಅದು ಸ್ಮೂತಾಗಿ ಆಗುತ್ತೆ, ಸಾಫ್ಟ್ ಆಗಬೇಕು. ಬದನೆಕಾಯಿ ಮತ್ತು ಮಾವಿನಕಾಯಿ 2. ಒಂದು ಅರ್ಧ ಸ್ಪೂನ್ನಷ್ಟು ಇಂಗು, ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ. ಫ್ರೈ ಮಾಡೋಣ ಚೆನ್ನಾಗಿ. ಈ ಹಂತದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಸಣ್ಣ ಕಟ್ ಮಾಡ್ಕೊಂಡಿದ್ರೆ ಮೊದಲೇ ಹಾಕೋಬೋದು. ಇವಾಗ ದೊಡ್ಡದಾಗಿರೋದ್ರಿಂದ ಸಿಡಿದ್ಬಿಡತ್ತೆ ಅಂತ ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಬದನೆಕಾಯಿ ಮತ್ತು ಮಾವಿನಕಾಯಿ ಸ್ವಲ್ಪ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕೊಳ್ಳೋಣ. ಸೊ ದಟ್ ಅದು ಬದನೆಕಾಯಿ ಮತ್ತು ಮಾವಿನಕಾಯಿ ಬೇಗ ಬೇಯುತ್ತೆ ಅಂತ. ಸರ್, ರೀಸೆಂಟಾಗಿ ನಿಮ್ಮ ಮಗಳ ಮದುವೆ ಆಯಿತು ಅಂತ ಕೇಳಿದೆ. ಸೊ ಅಲ್ಲಿ ನಿಮ್ಮದು ಅಡುಗೆ ಮತ್ತು ನಿಮ್ಮದು ಕೇಟ್ರಿಂಗ್ದೆಲ್ಲ RVRಗೆ ಕೊಟ್ಟಿದ್ರಿ ಅಂತ ಕೇಳಿದೆ. ಸೊ ನಿಮ್ಮ ಅನಿಸಿಕೆ ಏನಂತ ಅನ್ನಿಸ್ತು? ಅಂದರೆ ನಿಮ್ಮ ಒಪಿನಿಯನ್ ಏನು? ಫುಡ್ ಹೇಗಿತ್ತು? ಚೆನ್ನಾಗಿತ್ತು. ಓಕೆ, ಎಲ್ಲ ಸರ್ವಿಸು ಏನು ರುಚಿ ದಿ ಬೆಸ್ಟ್. ತುಂಬ ಎಲ್ಲ ಮನೆ ಮದುವೆ ಥರ ನಿಂತ್ಕೊಂಡು ನೋಡಿ ತುಂಬ ಚೆನ್ನಾಗಿತ್ತು. ಸೊ ಅದೇ ಯೂಶ್ವಲ್ ಆಗಿ ವಿನಯ್ ಯಾವುದೇ ಕೇಟ್ರಿಂಗ್ ತೊಗೊಂಡ್ರು ಅದೇ ಥರನೇ ಮಾಡ್ತಾನೆ. ಸೊ
ಅದರಿಂದ ನಿಮ್ಮ ನಮಗೆ ಅನಿಸಿಕೆ ಏನು ಟೆನ್ಷನ್ನೇ ಇರಲಿಲ್ಲ. ಕಿಚನ್ ಕಡೆ ನಾವು ಒಂದ್ಸತಿ ಹೋಗಿ ನೋಡಬೇಕಾಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಹೇಳ್ತಾ ಇರಿ RVR ಬಗ್ಗೆ, ಸೊ ದಟ್ ನಮ್ಮ ಅಡುಗೆ ಟೇಸ್ಟು ಆ್ಯಂಡ್ ನಮ್ಮ ವಿನಯ್ನ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ವಿನಯ್ದು ಅನ್ನೋದಕ್ಕಿಂತ ಅವನ ಒಂದು ಬಲ, ಅದನ್ನು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋ ಒಂದು ನನ್ನ ಆಸೆ ಅಷ್ಟೇ. ಇವಾಗ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇದು ಪುಟಾಣಿ ಸ್ಪೂನ್ ಆಗಿರೋದ್ರಿಂದ ಒಂದು 3 ಇಂದ 4 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದ್ರ ಜೊತೆಗೆ ಹಾಕ್ಕೊಳ್ತೀರಾ? ಆಮೇಲೆ ಈಗಲೇ ಹಾಕಬೇಕು. ಒಂದು ಸ್ವಲ್ಪ ಇದು ಹುಣಸೆ ಹಣ್ಣಿಂದ ಅಂಶ ಹೀರ್ಕೊಳ್ತಿದ್ದಂಗೆ ಬೆಲ್ಲ ಹಾಕ್ಕೊಳ್ಳೋದು, ಆಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ಳೋದು. ಬೆಲ್ಲ ತುಂಬ ಹಾಕಬೇಕಾಗಿಲ್ಲ, ಒಂದು ಸ್ವಲ್ಪ, ನಾನೊಂದು ಅರ್ಧ ನಿಂಬೆಹಣ್ಣು ಹೋಳಿನಷ್ಟು ಹಾಕೋತಾ ಇದ್ದೀನಿ. ಈಗ ಇದು ರುಬ್ಬಿಟ್ಟು ಇಟ್ಕೊಂಡಿರೋಂಥ ಮಸಾಲೆ. ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಇದು ನಾವು ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದರೆ ಇದು ಪೂರ್ತಾಗಿಲ್ಲ, ಅದು ನೋಡೋಕ್ಕೆ ಒಂದು ಕಲರ್ ಚೆನ್ನಾಗಿ ಬಂದಿದೆ. ಸೊ ಇದು ಗಟ್ಟಿ ಆಗ್ತಾ ಇರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೊಮೆಟೊ ನಾವು ರಾ ಟೊಮೆಟೊ ತೊಗೊಂಡಿರೋದ್ರಿಂದ, ಹಸಿಯಾಗಿರೋ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಇದು ಕುದೀತಾ ಇರೋವಾಗ ನನಗೆ ನಿಮ್ಮನ್ನೊಂದು ಕೇಳಬೇಕು ಅನ್ನಿಸ್ತಾ ಇದೆ. ಸೊ ನೀವು ಮನೇಲಿ ಅಡುಗೆ ಮಾಡೋವಾಗ ನಿಮ್ಮ ನಾರ್ತ್ ಇಂಡಿಯನ್ ಅಂದರೆ ನಿಮ್ಮ ಕಾಶಿ ಕ್ಷೇತ್ರಕ್ಕೆ ಒಳಪಟ್ಟಂತಹ ಅಡುಗೆಗಳನ್ನು ಮಾಡ್ತೀರೋ, ಅಥವಾ ಇಲ್ಲಿ ನಮ್ಮ ಬೆಂಗಳೂರು ಅಥವಾ ಸೌತ್ ಇಂಡಿಯನ್ ಫುಡ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಕರ್ನಾಟಕ ಫುಡ್ಡೇ ಇರುತ್ತೆ. ಓಕೆ. ಸಂಜೆ ನಾವು ನಾರ್ತ್ ಇಂಡಿಯನ್ ಅಂದರೆ ರೋಟಿ ಸಬ್ಜಿ ಮಾಡ್ಕೋತೀವಿ. ಬೆಳಗ್ಗೆ ಸಾರು, ಗೊಜ್ಜು, ಹುಳಿ ಎಲ್ಲ ಮಾಡ್ತೀರಾ? ಸೊ ಅಂದರೆ ಎರಡು ಕಡೆ ಊಟದ ಪದ್ಧತಿ ಉಪಯೋಗಿಸ್ಕೋತೀರಾ? ಸೊ ಅದರಲ್ಲೇ ನಿಮಗೆ ನೀವು ಕಾಶಿ ಸ್ಪೆಷಲ್ ಅಂದರೆ ಏನನ್ನು ಮಾಡ್ತೀರಾ? ನಿಮಗೆ ಅಲ್ಲಿ ಲೈಫ್ ಸ್ಟೈಲ್ಗೂ ಇಲ್ಲಿ ಲೈಫ್ ಸ್ಟೈಲ್ಗೂ ಏನು ಅಂದರೆ ಡಿಫ್ರೆನ್ಸ್ ಆಯಿತಾ? ಬಿಕಾಸ್ ಅಲ್ಲಿ ಅಷ್ಟು ದಿನ ಇದ್ಬಿಟ್ಟು ಇಲ್ಲಿಗೆ ಬರೋದು ಅಂತಂದರೆ ಅದು ತುಂಬ ಈಸಿ ಆಗಿರೋವಂಥದ್ದು ವಿಷಯ ಅಂತೂ ಅಲ್ಲ. ಸೊ ಅದರಿಂದ ನಿಮ್ಗೆ ಅದು ಹೇಗೆ ಅನ್ನಿಸ್ತು? ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಫುಡ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಜಾಸ್ತಿ ಹುಳಿ ಉಪಯೋಗಿಸಲ್ಲ, ಇಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ಇದೆ. ವೆದರ್ ವೈಸ್ ಅಲ್ಲಿ ತುಂಬ ಶೆಕೆ ಇರುತ್ತೆ ಅಲ್ವಾ, ಅದಕ್ಕೆ ಹುಳಿ ಏನು ಉಪಯೋಗಿಸಲ್ಲ. ರೆಡ್ ಚಿಲ್ಲಿ ಉಪಯೋಗಿಸಲ್ಲ, ಗ್ರೀನ್ ಚಿಲ್ಲಿ ಜಾಸ್ತಿ. ಬಟ್ ಇಲ್ಲಿ ಎಲ್ಲ ರೆಡ್ ಚಿಲ್ಲಿನಲ್ಲಾಗತ್ತೆ. ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ 1 year ಆಯಿತು. ಇವಾಗ ಅಡ್ಜಸ್ಟ್ ಆಗಿದ್ದೀವಿ. ಸೊ ಮನೇಲೂ ಅಷ್ಟೇನಾ? ಎಲ್ಲರೂ ಇವನ್ ಕಾಶಿ ಸ್ಪೆಷಲ್ ಫುಡ್ಸ್ ಅಂತ ಏನಾದ್ರು ಪರ್ಟಿಕ್ಯುಲರ್ ಆಗಿ ಮಾಡ್ತೀರಾ? ಮಾಡ್ತೀರಾ. ಸೊ ಅದರಲ್ಲಿ ಯಾವುದು ಅಂದರೆ ನಿಮಗೆ ತುಂಬ ಇಷ್ಟ ಆಗುವಂಥದ್ದು, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಫುಡ್ ಯಾವುದು? ಅಂದರೆ ಐಟಮ್ ಆಲೂ ಕರಿ ಮಾಡ್ತೀವಿ ಅಲ್ಲಿ ಸ್ಟೈಲು. ಸೋಯಾಬೀನ್ ಅಂತ ಸೋಯಾ ಚಂಕ್ಸ್ ಇರುತ್ತಲ್ವ, ಅದ್ರ ಜೊತೆ ಮಾಡ್ತೀವಿ. ಅದು ಅಲ್ಲಿ ತುಂಬ ಸ್ಪೆಷಲು. ಅದು ಆ ಥರ ಬೇಕಾದಷ್ಟು ಇದೆ. ಅದೇ ಆಲ್ ಟುಗೆದರ್ ನಿಮ್ಗೆ ಕಷ್ಟ ಅಂತ ಆದರೂ ಕೂಡ ನೀವು ಈಸಿಯಾಗಿ, ಯಾಕೆಂದರೆ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಕರ್ನಾಟಕ ಫುಡ್, ಆಂಧ್ರ ಫುಡ್ ಎಲ್ಲ ಅಭ್ಯಾಸದಿಂದ ಅಷ್ಟೇನು ನಮಗೆ ಪ್ರಾಬ್ಲಮ್ ಆಗಿದೆ. ಸೊ ಅಂದರೆ ನೀವು ಆಂಧ್ರ ಓಕೆ. ಸೊ ಆಂಧ್ರ, ಕಾಶಿ ಆ್ಯಂಡ್ ಕರ್ನಾಟಕ ಮೂರು ಮಿಕ್ಸ್ ಆ್ಯಂಡ್ ಓಕೆ. ಸೊ ಅಂದರೆ ನೀವು 3 ಕಡೆಯ ಪದಾರ್ಥಗಳನ್ನು ಮನೆಯಲ್ಲಿ ಡಿಶಸ್ನ ಮಾಡ್ತೀರಾ? ಎಲ್ಲರೂ ಇಷ್ಟನೂ ಪಡ್ತಾರೆ. ಓಕೆ, ಮಾಡ್ತೀವಿ. ಸೊ ಇದು ಗಟ್ಟಿ ಆಗ್ತಾ ಇದೆ. ನಾನು ಮೊದಲೇ ಬದನೆಕಾಯಿ ಮತ್ತು ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಅದು ಇವಾಗ್ಲೂ ಮಾವಿನಕಾಯಿ ಸಿಕ್ಕಿದೆ ಅಲ್ವಾ? ಅದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಕ್ಕತ್ತೆ, ಬಟ್ ಈ ಸೀಸನಲ್ಲೂ ಅಂದರೆ ಬೆಂಗಳೂರಲ್ಲಿ ಸಿಗದೇ ಇರೋ ಐಟಮ್ಸೇ ಇಲ್ಲ. ಸೊ ಯಾವಾಗ ಹೋದ್ರೂ ಅವರೆಕಾಳು ಸಿಗತ್ತೆ, ಯಾವಾಗ ಬಂದರೂ ಮಾವಿನಕಾಯಿ ಸಿಗತ್ತೆ. ಬಟ್ ಸೀಸ್ನಲ್ ಆಗಿ ಮಾವಿನಕಾಯಿ ಮುಗಿತಾ ಬಂದಿದೆ. ಬಟ್ ಸ್ಟಿಲ್ ನಮಗೆ ಬೆಂಗಳೂರಲ್ಲಿ ಸಿಗೋದ್ರಿಂದ ಇದೊಂದು ನಮ್ಮ ವೀಕ್ಷಕರಿಗೂ ತೋರಿಸೋಣ, ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗೆ ನಿಮ್ಮನ್ನು ಇನ್ವಾಲ್ವ್ ಮಕ್ಕಳು ಇಷ್ಟಪಡ್ತಾರೆ. ಹೌದು, ಯಾಕೆಂದರೆ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಎಲ್ಲ ಸೇರಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಎಲ್ಲದ್ರ ಜೊತೆಗೂ ಅಂದರೆ ರೈಸ್ ಜೊತೆ ತಿನ್ಬೋದು, ಚಪಾತಿ, ಪೂರಿ ಎಲ್ಲದ್ರ ಜೊತೆಗೂ ತಿನ್ಬೋದು ಅಂತ. ಸೊ ಇವಾಗ ಇದಾಗಿದೆ, ನಾನು ಇದನ್ನು ಆಫ್ ಮಾಡ್ತೀನಿ. ಸೊ ವೀಕ್ಷಕರೇ, ಇವತ್ತು ನಾವು ಮಾಡಿರೋಂತಹ ಮಾವಿನಕಾಯಿ ಮತ್ತು ಬದನೆಕಾಯಿ ಹಾಕಿರೋ ಗೊಜ್ಜು
ಅದನ್ನು ನನ್ನ ಜೊತೆಗೆ ಇವತ್ತು ಈ ವಿಡಿಯೋನಲ್ಲಿ ಅನ್ನಪೂರ್ಣ ಆಂಟಿ ಜೊತೆಗೆ ಬಂದು ಇನ್ವಾಲ್ವ್ ಆಗಿ ಅವರು ನನಗೆ ಅಡುಗೆಯಲ್ಲಿ ಇನ್ವಾಲ್ವ್ ಆಗಿದ್ದರು. ಹಾಗೆ ಇವತ್ತಿನ ಈ ಗೊಜ್ಜನ್ನು ಟೇಸ್ಟ್ ಮಾಡೋಕ್ಕೆ ನಾನು ಅನ್ನಪೂರ್ಣ ಆಂಟಿಗೆ ಕೊಡ್ತಾಯಿದ್ದೀನಿ. ಆಂಟಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. Thank you. ಎಲ್ಲ ರುಚಿ ಎಲ್ಲ ಕರೆಕ್ಟಾಗಿ ಎದ್ದು ಕಾಣ್ತಾ ಇದೆ. ಓಕೆ, ಹುಳಿನೂ ಗೊತ್ತಾಗ್ತಾ ಇದೆ, ಸಿಹಿ ಉಪ್ಪು ಎಲ್ಲ ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಆಂಟಿ. ಕೇಳಿದ್ರಲ್ಲ ವೀಕ್ಷಕರೇ, ಅನ್ನಪೂರ್ಣ ಆಂಟಿ ಅವರು ಇವತ್ತಿನ ಒಂದು ಗೊಜ್ಜನ್ನು ಹೇಗಿದೆ ಅಂತ ಹೇಳಿದ್ರು, ಅದರ ರುಚಿ ಹೇಗಿದೆ ಅಂತ ಹೇಳಿದ್ರು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ಗೊಜ್ಜು ಚಪಾತಿ, ಅನ್ನ, ದೋಸೆ, ಪೂರಿ, ಪರಾಟ, ರೋಟಿ ಎಲ್ಲದರ ಜೊತೆಗೂ ಬರುತ್ತೆ. ಟ್ರೈ ಮಾಡಿ. ಹಾಗೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಹೌದು, ಸೊ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ, ನಿಮ್ಮ ಮನೆ ಜನಕ್ಕೆ, ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಮಾಡಿಕೊಡಿ. ಅವರ ಅನಿಸಿಕೆ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಎಲ್ಲ ವೀಡಿಯೋಗಳು ನಿಮ್ಮನ್ನು ತಲುಪತ್ತೆ. ಹಾಗೆ ಮುಂದಿನ ವೀಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ತೆ.